ಚೈಲ್ಡ್ಹುಡ್. ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ, ಸ್ವಲ್ಪ ಅಲ್ಲ ಜಾಸ್ತಿನೇ. ನನ್ನೆಲ್ಲ ಫ್ರೆಂಡ್ಸಿಗೂ ಅವರದ್ದೇ ಡ್ರೀಮ್ ಇತ್ತು, ಅವರದ್ದೇ ಪ್ಯಾಷನ್ ಇತ್ತು. ಬಟ್ ನನಗೆ ಪ್ಯಾಷನ್ ಅಂದರೆ ಏನಂತಲೇ ಗೊತ್ತಿಲ್ಲ. ನಾನು ಹುಡುಕ್ತಿದ್ದೆ ಡಿಫ್ರೆಂಟ್ ಗೇಮ್ಸ್, ಡಿಫ್ರೆಂಟ್ ಹಾಬೀಸ್, ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೆ. ಬಟ್ ಯಾವುದು ಕೂಡ ನಂದು ಅಂತ ಅನ್ನಿಸ್ಲಿಲ್ಲ. ದಿನ ಹೋದಾಗೆ ಸ್ಟಡೀಸ್, ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಪೆಕ್ಟೇಷನ್ ಎಲ್ಲ ಜಾಸ್ತಿ. ಬಟ್ ಏನೋ ಒಂದು ಮಿಸ್ಸಿಂಗ್. ಒಂದಿನ ಹೀಗೆ ಕುತ್ಕೊಂಡು ಚೈಲ್ಡ್ಹುಡ್ ಬಗ್ಗೆ ಯೋಚನೆ ಮಾಡುವಾಗ ಸಣ್ಣ ಸಣ್ಣ ಸ್ಕೆಚಿಂಗ್, ಪೇಂಟಿಂಗ್, ಪೆನ್ಸಿಲ್, ಪೇಪರ್ ಸ್ಮೆಲ್, ಏನೋ ಒಂದು ಖುಷಿ, ಏನೋ ಒಂದು ನೆಮ್ಮದಿ. ಆವಾಗ ಅರ್ಥ ಆಯ್ತು, ನಾನು ಹುಡುಕ್ತಿದ್ದ ಪ್ಯಾಷನ್ ಎಲ್ಲಿಗೂ ಹೋಗಲಿಲ್ಲ, ನನ್ನ ಜೊತೆನೇ ಇತ್ತಂತ. ಫಾರ್ ಮೀ ಪ್ಯಾಷನ್ ಈಸ್ ಆರ್ಟ್. ಆರ್ಟ್ ಪೇಂಟಿಂಗ್ ಅಂದರೆ ಪರ್ಫೆಕ್ಟ್ ಆಗಬೇಕಂತೇನಿಲ್ಲ, ಆ ಪ್ರಾಸೆಸನ್ನು ಎಂಜಾಯ್ ಮಾಡಬೇಕು. ಕೆಲವೊಂದು ಆರ್ಟ್ಗೆ ಲಾಂಗ್ ಪ್ರಾಸೆಸ್, ಕೆಲವೊಂದು ಆರ್ಟ್ಗೆ ಶಾರ್ಟ್. ಪರ್ಫೆಕ್ಟ್ ಆಗುತ್ತೋ ಇಲ್ವೋ, ಬಟ್ ಎಟ್ ದ ಎಂಡ್ ಅದು ನಿಮ್ಮದು ಅಂತ ಫೀಲ್ ಆಗಬೇಕು. ಸೊ ಎಂಜಾಯ್ ದಿ ಪ್ರಾಸೆಸ್. ವಿತ್ ಫ್ರೀ ಹ್ಯಾಂಡ್, ನೋ ಪ್ರೆಷರ್. ನಾನಿವತ್ತು ಡ್ರಾ ಮಾಡ್ತಿರೋದು ನಿಷ್ಠೆ, ಭಕ್ತಿ, ಧೈರ್ಯ, ಸ್ಟ್ರೆಂತ್ ಆಗಿರುವಂಥ ಲಾರ್ಡ್ ಹನುಮಾನ್. ಸ್ಟಾರ್ಟಿಂಗ್ ವಿತ್ ರಫ್ ಸ್ಕೆಚ್. ಕಲರಿಂಗ್ ಮಾಡಲಿಕ್ಕೆ ವಾಟರ್ ಕಲರ್ ಆ್ಯಂಡ್ ಕಲರ್ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಕಲರ್ ಪೆನ್ಸಿಲ್ ಯಾಕಂದರೆ ವಾಟರ್ ಕಲರ್ಗೆ ತುಂಬಾ ಒಳ್ಳೆ ಮರ್ಜ್ ಆಗುತ್ತೆ, ಲೈನ್ ಟೆಕ್ಸ್ಚರ್ ಕೊಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಫಿನಿಶಿಂಗ್ಗೆ ಬ್ಲ್ಯಾಕ್ ಮಾರ್ಕರ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಅಗೇನ್ ಆರ್ಟ್ ಅಂದರೆ ಪರ್ಫೆಕ್ಷನ್ ಅಲ್ಲ, ಇಟ್ಸ್ ಆ್ಯನ್ ಎಂಜಾಯ್ಮೆಂಟ್. ಸೊ ಇದು ನನ್ನದೇ ಸ್ಟೈಲಲ್ಲಿ ಎಂಜಾಯ್ ಮಾಡ್ಕೊಂಡು ಮಾಡಿರುವಂಥ ಆರ್ಟ್. ಸೊ ದಿಸ್ ಇಸ್ ದ ಫೈನಲ್ ರಿಸಲ್ಟ್. ಎಂಜಾಯ್.
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಕ್ಸಾಕ್ಟ್ಮೆಂಟ್ ಆರ್ಟ್ ಚಾಲೆಂಜ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ